ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಕರಿತೀವಿ, ದ್ವಿತೀಯ ದರ್ಜೆಯ ಸಹಾಯಕರು ಅಂತ ಕರಿತೀವಿ. ಅವರ ಸ್ಯಾಲರಿಯನ್ನು ಕ್ಲೀನಾಗಿ ಇವತ್ತು ನಾವು ಚರ್ಚೆ ಮಾಡೋಣ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್. ಅದಕ್ಕೂ ಮುಂಚೆ ಇದುವರೆಗೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ದಟ್ ಅಪ್ಕಮಿಂಗ್ ಡೇಸ್ನಲ್ಲಿ ಒಳ್ಳೆ ಕಂಟೆಂಟು ಈವನ್ ಸ್ಟಡೀಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಬ್ಜೆಕ್ಟ್ ವೈಸ್ ಡಿಸ್ಕಸ್ ಆಗುತ್ತೆ. MCQ ಸೀರೀಸ್ ಆಯಿತು, ಕರೆಂಟ್ ಅಫೇರ್ಸ್ ಆಯಿತು, ಸಬ್ಜೆಕ್ಟ್ ವೈಸ್ ಆಯಿತು, ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕೆ ಈಗಲೇ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗಾದರೆ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕೊಟೇಶನ್ನ ಡಿಸ್ಕಸ್ ಮಾಡ್ತೀವಿ. ಅದೇನಪ್ಪ ಅಂತ ಹೇಳೋದಾದರೆ, ನೆವರ್ ಗಿವ್ ಅಪ್ ಬಿಕಾಸ್ ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್. ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಅರ್ಥ ಆಯ್ತಾ? ಆದರೂ ನಾನು ಒಂದು ಸರಿ ನಿಮಗೆ ರಿಮೈಂಡ್ ಮಾಡೋಕ್ಕೆ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸನ ಮಧ್ಯದಲ್ಲಿ ಬಿಡಬೇಡಿ. ಕೊನೆಯ ಹಂತದಲ್ಲಿ ಬಿಟ್ಟರೆ ಮುಗೀತು, ಝೀರೋಗೆ ಬಂದುಬಿಡ್ತೀರಾ. ಸಮಯ ವ್ಯರ್ಥ ಆಗುತ್ತೆ, ದುಡ್ಡು ವ್ಯರ್ಥ ಆಗುತ್ತೆ, ಪ್ರತಿಯೊಂದು ವ್ಯರ್ಥ ಆಗುತ್ತೆ. ಇವಾಗ ಏನು ಮಾಡ್ತಾಯಿದ್ದೀರೋ ಅದನ್ನು ನಿಷ್ಠೆಯಿಂದ ಇನ್ನೂ ಅದರಲ್ಲಿ ಹೊಸ ಥಿಂಗ್ಸ್ನ ಅಡ್ಯಾಪ್ಟ್ ಮಾಡಿಕೊಂಡು ಮಾಡಿ. ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಸ್ಟಡೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಂಥವು ನಮ್ಮ ಚಾನಲ್ನಲ್ಲಿ ನಿಮಗೆ A to Z ಸಿಗ್ತಾ ಇರುತ್ತೆ. ನೋ ನೀಡ್ ಟು ವರಿ. ಹಾಗಾದರೆ ಬನ್ನಿ ಗೆಳೆಯರ, ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ನಲ್ಲಿ ನಾವು ಹೇಳ್ದಂಗೆ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, SDA ಅದು ಬೇಸಿಕ್ ಪೇ, ಮೂಲ ವೇತನ ಅಂತ ಕರಿತೀವಿ. ಇದರಲ್ಲೂ ಸಮೇತ ಅಷ್ಟೇ A ಝೋನ್, B ಝೋನ್, C ಝೋನ್ ಅಂತಕ್ಕಂಥ ಝೋನ್ಗಳು ಇದ್ದಾವೆ. ಓಕೆ, A ಝೋನ್ಗೆ ಯಾವುದು? ಬೆಂಗಳೂರು ನಗರ, ಬೆಂಗಳೂರು ಜಿಲ್ಲೆ. B ಝೋನ್ಗೆ ಧಾರವಾಡ, ಹುಬ್ಬಳ್ಳಿ ಧಾರವಾಡ ಆಯಿತು, ಬೆಳಗಾಂ ಆಯಿತು, ಮೈಸೂರು ಆಯಿತು, ಮಂಗಳೂರು ಆಯಿತು ಇತ್ಯಾದಿ. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಎಲ್ಲ ಎಲ್ಲಿ ಬರ್ತವೆ? ರಿಮೈನಿಂಗ್ ಎಲ್ಲ ಬರ್ತಕ್ಕಂಥದ್ದು ಎಲ್ಲಪ್ಪ ಅಂತ ಹೇಳಿದ್ರೆ, ಇದರಲ್ಲಿ C ಝೋನಲ್ಲಿ ಎಂಟೈರ್ ಕರ್ನಾಟಕದ ಡಿಸ್ಟಿಕ್ಗಳು, ಜಿಲ್ಲೆಗಳು ಎಲ್ಲಿ ಬರ್ತವೆ ಅಂತ ಹೇಳೋದಾದರೆ ಈ C ಝೋನಲ್ಲಿ ಬರುತ್ತೆ. ಹಾಗಾದರೆ ಗೆಳೆಯರೆ, ಇವರ ಸ್ಯಾಲ್ರಿ ನೋಡೋದಾದರೆ A ಝೋನಲ್ಲೂ, B ಝೋನಲ್ಲೂ, C ಝೋನಲ್ಲೂ ಎಲ್ಲರಿಗೂ ಸ್ಯಾಲ್ರಿ ಸೇಮ್ ಇರುತ್ತೆ. ಮೂಲ ವೇತನ ಅದೆಷ್ಟಪ್ಪ ಅಂತ ಹೇಳಿದ್ರೆ 34,100 ರೂಪಾಯಿ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಇವರ DA. ಈ DA ಅಂತಕ್ಕಂಥದ್ದು ವೇರಿ ಆಗ್ತಾ ಇರುತ್ತೆ ವಾರ್ಷಿಕವಾಗಿ ಇಯರ್ಲಿ 2 times ಚೇಂಜಸ್ ಆಗುತ್ತೆ. ಈ DAನಲ್ಲಿ ಇದು ಕಾನ್ಸ್ಟೆಂಟ್ ಆಗಿರೋಲ್ಲ, ವೇರಿ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸಮ್ಟೈಮ್ಸ್ 10.75 10.5 ಇತ್ಯಾದಿ ಪರ್ಸೆಂಟೇಜ್ಗಳು ಬರ್ತವೆ. ಒಂದು ಅಂದಾಜಿಗೋಸ್ಕರ ಇದನ್ನು ಕೊಟ್ಟಿದ್ದೀವಿ. ಇದು ವೇರಿ ಆಗ್ತಾ ಇರುತ್ತೆ, DA ವೇರಿ ಆಗ್ತಾ ಇರುತ್ತೆ. A ಝೋನ್ಗೂ, B ಝೋನ್ಗೂ, C ಝೋನ್ಗೂ ಎಲ್ಲದಕ್ಕೂ DA ಸೇಮ್ ಇರುತ್ತೆ. ಅರ್ಥ ಆಯ್ತಾ? ಬೇಸಿಕ್ ಪೇ ಮತ್ತು DA ಸೇಮ್ ಇರುತ್ತೆ. ಡಿಯರ್ನೆಸ್ ಅಲೋಯನ್ಸ್ ಆಯಿತು. ನೆಕ್ಸ್ಟ್ ನೋಡೋದಾದರೆ ಹೋಮ್ ರೆಂಟಲ್ ಅಲೋಯನ್ಸ್ ಅಂತಕ್ಕಂಥದ್ದು. ಹೋಮ್ ರೆಂಟಲ್ ಅಲೋಯನ್ಸ್ ಅಂತಕ್ಕಂಥದ್ದು A ಝೋನ್ಗೆ ಬೇರೆ ಇರುತ್ತೆ, B ಝೋನ್ಗೆ ಬೇರೆ ಇರುತ್ತೆ, C ಝೋನ್ಗೆ ಬೇರೆ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ ಅಲ್ವಾ? ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಇವಾಗ ಬೆಂಗಳೂರಲ್ಲಿ ಬೆಂಗಳೂರು ನಗರ ಆಗಲಿ, ಬೆಂಗಳೂರು ಗ್ರಾಮಾಂತರ ಆಗಲಿ, ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ರೆಂಟಲ್ ಸಮೇತ 20% ಇದೆ. ಅದೇ ರೀತಿ B ಝೋನಲ್ಲಿ ಯಾವ್ಯಾವು ಆಲ್ರೆಡಿ ನಾವು ಹೇಳಿದ್ದೀವಿ ನಿಮಗೆ. B ಝೋನಲ್ಲಿ ಧಾರವಾಡ, ಮೈಸೂರು, ಮತ್ತು ಮಂಗಳೂರು, ಬೆಳಗಾವಿ ಇತ್ಯಾದಿ. ಅಲ್ಲಿ 15% ಇದೆ. ರಿಮೈನಿಂಗ್ ಎಂಟೈರ್ ಇತರೆ ಅಂತ ಬರೆದ್ಬಿಡೋಣ. ಇತರೆ ಜಿಲ್ಲೆಗಳಿಗೆ 7.5 ಇರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಗೆಳೆಯರೆ ಏನಪ್ಪ ಅಂತ ಹೇಳಿದ್ರೆ, ಸಿಟಿ ರಿಲೀಫ್ ಅಲೋಯನ್ಸ್, ನಗರ ಪರಿಹಾರ ಭತ್ಯೆ ಅಂತಕ್ಕಂಥದ್ದು. ಈ ನಗರ ಪರಿಹಾರ ಭತ್ಯೆ ಎಷ್ಟಿರುತ್ತೆ ಅಂದರೆ ನೋಡಿ, A ಝೋನ್ಗೆ ನೋಡಿ 750 ರೂಪಾಯಿ ಇದೆ, B ಝೋನ್ಗೆ 600 ರೂಪಾಯಿ ಇದೆ, C ಝೋನ್ಗೆ ಖಂಡಿತ ಇಲ್ಲ. ಯಾಕಂದರೆ ಇದು ಇಲ್ಲ, ನಗರದಲ್ಲಿ ಬರಲ್ಲ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ನೋಡೋಣ ಏನಪ್ಪ ಅಂತ ಹೇಳೋದು, ಮೆಡಿಕಲ್ ಅಲೋಯನ್ಸ್, ವೈದ್ಯಕೀಯ ಭತ್ಯೆ ಅಂತ ಕರಿತೀವಿ. ವೈದ್ಯಕೀಯ ಭತ್ಯೆ
ತುಂಬ ಇಂಪಾರ್ಟೆಂಟು. ಎ ಝೋನ್ಗೆ, ಬಿ ಝೋನ್ಗೆ, ಸಿ ಝೋನ್ಗೆ ತಲಾ 500 ರೂಪಾಯಿ ಸಿಗುತ್ತೆ ಗೆಳೆಯರೆ, 500 ರೂಪಾಯಿ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ಗ್ರಾಸ್ ಸ್ಯಾಲ್ರಿ ಇವೆಲ್ಲ ಸೇರಿಸ್ಕೊಂಡು ಒಂದು ಒಟ್ಟು ಸಂಬಳ ಅಂತ ಕರಿತೀವಿ. ಒಟ್ಟು ಸಂಬಳ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ, 45,069 ರೂಪಾಯಿ ಎ ಝೋನವ್ರು ಪಡ್ಕೊಂಡ್ರೆ, ಬಿ ಝೋನವರು 43,214 ರೂಪಾಯಿ ಪಡ್ಕೊತಾರೆ. ಅದೇ ರೀತಿ ಸಿ ಝೋನು 40,057 ರೂಪಾಯಿ ಪಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಇಷ್ಟಾದ ನಂತರ ಗೆಳೆಯರೆ ನಾವು ಮುಂದಕ್ಕೆ ಹೋಗಬೇಕು. ಇಷ್ಟೆಲ್ಲ ಏನು ಹೇಳ್ತೀನಿ, ಸೊ ಏನಪ್ಪ ಅಂತ ಹೇಳಿದ್ರೆ ಗ್ರಾಸ್, ಜಿ ಎಸ್ ಅಂತ ಹೇಳಿದ್ರೆ ಗ್ರಾಸ್ ಅಂತ ಹೇಳ್ತೀವಿ. ಆ ಗ್ರಾಸ್ನಲ್ಲಿ ಡಿಡಕ್ಷನ್ಸ್ ಆಗ್ತವೆ. ಡಿಡಕ್ಷನ್ಸ್ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು, ಸೊ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತೆ, ಗ್ರೂಪ್ ಇನ್ಶೂರೆನ್ಸ್ ಅಂತೆ, KGID ಅಂತೆ, ಪ್ರತಿಯೊಂದನ್ನು ಡಿಡಕ್ಷನ್ ಆಗಿ ಲಾಸ್ಟಲ್ಲಿ ಉಳ್ಕೊಳ್ತಕ್ಕಂಥದ್ದೇ ಏನಪ್ಪ ಅಂತ ಹೇಳಿದ್ರೆ ನೆಟ್ ಸ್ಯಾಲ್ರಿ ಅಂತ ಕರಿತೀವಿ. ಈ ನೆಟ್ ಸ್ಯಾಲ್ರಿನ ನಿವ್ವಳ ಸಂಬಳ ಅಂತ ಕರಿತೀವಿ. ಇದೇ ನಿಮ್ಮ ಅಕೌಂಟ್ಗೆ ಬರ್ತಕ್ಕಂಥದ್ದು, ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಈ ಅಮೌಂಟ್. ಓಕೆ, ಹಾಗಾದರೆ ಆ ಕಡಿತಗಳಾದರೂ ಯಾವುವು ಅಂತ ಒಂದು ಸರಿ ನೋಡ್ಬಿಡೋದಾದರೆ ನೋಡಿ ಗೆಳೆಯರೆ. ಫಸ್ಟ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ ಕರಿತೀವಿ, ವೃತ್ತಿಪರ ತೆರಿಗೆ ಅಂತ ಕರಿತೀವಿ. ಅದು ಕಟ್ಟಾಗುತ್ತೆ. ಅರ್ಥ ಆಯ್ತಾ? ಎ ಝೋನ್ಗೂ ಮತ್ತು ಬಿ ಝೋನ್ಗೂ ಮತ್ತು ಸಿ ಝೋನ್ಗೂ ಸೇಮ್ 200 ರೂಪಾಯಿ ಕಟ್ಟಾಗುತ್ತೆ ಗೆಳೆಯರೆ. ಎಷ್ಟಪ್ಪ ಅಂತ ಹೇಳಿದ್ರೆ 200 ರೂಪಾಯಿ ಕಟ್ಟಾಗುತ್ತೆ. ಅದೇ ರೀತಿ ನೋಡಿ, ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರಿತೀವಿ, ಸೊ ಗುಂಪು ವಿಮಾ ಯೋಜನೆ ಅಂತ ಕರಿತೀವಿ. ಇದಾಯಿತು ಎಲ್ಲದಕ್ಕೂ 480 ರೂಪಾಯಿ ಕಟ್ಟಾಗುತ್ತೆ ಗೆಳೆಯರೆ, 480 ರೂಪಾಯಿ ಕಟ್ಟಾಗುತ್ತೆ. ಹಾಗಾದರೆ ನೆಕ್ಸ್ಟ್ ಗೆಳೆಯರೆ ನೋಡೋಣ, NPS ಅಂತ ಕರಿತೀವಿ. ಎಲ್ಲ ಝೋನುಗಳಿಗೂ ಸ್ಕೀಮ್ 3,700 ರೂಪಾಯಿ NPS ಕಟ್ಟಾಗುತ್ತೆ ಗೆಳೆಯರೆ. ಎ ಝೋನ್ ಆಯಿತು, ಬಿ ಝೋನ್ ಆಯಿತು, ಸಿ ಝೋನ್ ಆಯಿತು, ಎಲ್ಲದಕ್ಕೂ 3,700 ರೂಪಾಯಿ ಸೊ NPS ಕಟ್ಟಾಗುತ್ತೆ. ಅದೇ KGID ಅಂತಕ್ಕಂಥದ್ದು 3,180 ರೂಪಾಯಿ ಎಲ್ಲರಿಗೂ, ಸಿ ವಲಯ ಆಗಿರಲಿ, ಬಿ ವಲಯ ಆಗಿರಲಿ, ಎ ವಲಯ ಆಗಿ ಎಲ್ರಿಗೂ ಅಷ್ಟು ಕಟ್ಟಾಗುತ್ತೆ ಗೆಳೆಯರೆ. ಅರ್ಥ ಆಯ್ತಾ? ಇದೆಲ್ಲ ಕಟ್ಟಾದ ನಂತರ ನೋಡಿ ಟೋಟಲ್ ಡಿಡಕ್ಷನ್ಸ್ ಇವೆಲ್ಲ ಸೇರಿಸ್ಕೊಂಡು ಟೋಟಲ್ ಡಿಡಕ್ಷನ್ಸ್ ಆಗುತ್ತೆ. ಆ ಡಿಡಕ್ಷನ್ಸು ಎಷ್ಟಂತ ಹೇಳೋದಾದರೆ 7,560. ಇದು ಹೇಗೆ ಬಂತಂತ ಹೇಳಿದ್ರೆ, ಸೊ ಪ್ರೊಫೆಷ್ನಲ್ ಟ್ಯಾಕ್ಸ್ ಆಯಿತು, ಗ್ರೂಪ್ ಇನ್ಶೂರೆನ್ಸ್ ಆಯಿತು, ಸೊ KGID ಆಯಿತು, ಓಕೆ, ಇವೆಲ್ಲ ಸೊ NPS ಆಯಿತು, ಇವೆಲ್ಲ ಕಟ್ಟಾಗಿ ಇಷ್ಟ ಆಗುತ್ತೆ. ಹಾಗಾದರೆ ನೆಟ್ ಸ್ಯಾಲ್ರಿ ಬರುತ್ತೆ. ಆ ನೆಟ್ ಸ್ಯಾಲ್ರಿ ಎಷ್ಟಪ್ಪ ಅಂತ ಹೇಳಿದ್ರೆ ಎ ಝೋನ್ಗೆ 37,509 ರೂಪಾಯಿ ಆಗುತ್ತೆ ಗೆಳೆಯರೆ. ಸೊ ಅದೇ ಬಿ ಝೋನ್ಗೆ 37,509 ರೂಪಾಯಿ ಆದರೆ ಬಿ ಝೋನ್ಗೆ 35,654 ರೂಪಾಯಿ ಆಗುತ್ತೆ. ಸಿ ಝೋನ್ಗೆ 32,497 ಆಗುತ್ತೆ. ಸೊ ಅರ್ಥ ಆಯ್ತಾ ಗೆಳೆಯರೆ? ಇಷ್ಟೆಲ್ಲ ಸ್ಯಾಲರಿ ಒಬ್ಬ ದ್ವಿತೀಯ ದರ್ಜೆಯ ಸಹಾಯಕರಿಗೆ ಸಿಗ್ತವೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಗೆಳೆಯರೆ, ನೀವು ಇಷ್ಟನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಒಂದು ಮೋಟಿವೇಶನ್ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಸ್ಯಾಲರಿ ಸೀರೀಸ್ನ ಮಾಡ್ತಾಯಿದ್ದೀವಿ. ಸೊ ಗೆಳೆಯರೆ, ಇನ್ನೊಂದು ನಿಮ್ಮ ಹತ್ರ ಹೇಳಲೇಬೇಕು ನಾನು. ಏನಂತ ಹೇಳಿದ್ರೆ ಗೆಳೆಯರೆ, ನಾವು ಒಂದು ಪೋಲ್ ಹಾಕಿದ್ವಿ, ಅದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದರಲ್ಲಿ ನಾವು ಪ್ರಚಲಿತ ಘಟನೆಗಳು, ಏನಪ್ಪ ಪ್ರಚಲಿತ ಘಟನೆಗಳು, ನೆಕ್ಸ್ಟ್ ಏನಪ್ಪ ಸೊ MCQ ಸೀರೀಸ್, ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಮೆಂಟಲ್ ಎಬಿಲಿಟಿ, ಏನು ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು. ಇವೆಲ್ಲ ಕೇಳಿ ಎಲ್ಲ ಅಂತ ಹಾಕಿದ್ವಿ. ಎಲ್ಲದಕ್ಕೆ ನೀವು ಮ್ಯಾಕ್ಸಿಮಮ್ ವೋಟಿಂಗ್ ಮಾಡಿದ್ದೀರಾ. ಹಾಗಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟು ಇವು 3 ಇರ್ತವೆ ಗೆಳೆಯರು. ಇದನ್ನು ಕ್ಲೀನಾಗಿ ಡಿಟೇಲಾಗಿ ಚರ್ಚೆ ಮಾಡೋಣ ಅಪ್ಕಮಿಂಗ್ ಡೇಸ್ನಲ್ಲಿ. ಅದು ಯಾವುದೇ ಎಕ್ಸಾಮ್ ಆಗಲಿ, ಆ ಎಕ್ಸಾಮ್ಗೆ ತಕ್ಕಂತೆ ಸಪೋಸ್ PC ಎಕ್ಸಾಮ್ ಬರುತ್ತಾ, PC ಎಕ್ಸಾಮ್ಗೆ ಸ್ಟ್ರಾಟಜಿ ಹಾಕ್ಕೊಂಡು ಚಾನಲಲ್ಲಿ ಇವು 3 ಗೈಡ್ ಮಾಡೋಣ. 3 ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. PSI ಎಕ್ಸಾಮ್ಗೆ ಪೇಪರ್ 1
ಎಫೆಕ್ಟಿವ್ ಆಗಿ ಓಪನ್ನಾಗಿ ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲೇ ಯಾರೂ ಗೈಡ್ ಮಾಡಿರಬಾರ್ದು, ಅಷ್ಟು ಎಫೆಕ್ಟಿವ್ ಆಗಿ ನಾವು ಗೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ನೀವು ನಮ್ಮ ಜೊತೆ ಇದ್ದು ಕಲಿಯೋ ಆಸಕ್ತಿ ನಿಮ್ಮಲ್ಲಿರಬೇಕಷ್ಟೇ, ಸಿಂಪಲ್ಲಾಗಿ. ಅರ್ಥ ಆಯ್ತಾ? ಮತ್ತು ಪೇಪರ್ ಟು ಜಿ ಕೆ ಸಮೇತ ಆ್ಯಸ್ ಯೂಶುವಲ್ ಪಿ ಸಿಗೆ ಇನ್ನು ಸ್ವಲ್ಪ ಹೈ ಲೆವೆಲ್ ಆಗಿರುತ್ತೆ. ಸೊ ಕೆ ಎಸ್ಗೆ ಪ್ರಿಪೇರ್ ಆದರೆ ಓಕೆ, ಇನ್ನು ಬೆಸ್ಟ್. ನೆಕ್ಸ್ಟ್ ನೋಡಿ, ಸೊ ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಖಂಡಿತವಾಗಿ ಚಾನಲ್ನಲ್ಲಿ ಮಾಡೋಣ ಅಪ್ಕಮಿಂಗ್ ಡೇಸ್ನಲ್ಲಿ. ಸೊ ನೀವು ನಮ್ಮ ಜೊತೆಗೆ ಸೇರಿ ಸಪೋರ್ಟಿವ್ ಆಗಿ ನಿಲ್ಲಿ, ನೋಡಿ ಆಮೇಲೆ ಹೆಂಗೆ ಮಿರಾಕಲ್ಸ್ ಆಗುತ್ತೆ ಈ ಕಾಂಪಿಟೇಟಿವ್ ಫೀಲ್ಡ್ಸ್ ಸೆಕ್ಟರ್ನಲ್ಲಿ ಅಂತ. ಅರ್ಥ ಆಯ್ತಾ? ಸೊ ವಿ ವಿಲ್ ಡೂ ಇಟ್. ಸೊ ನೀವು ಅದರ ಬೆನಿಫಿಟ್ನ ಪಡ್ಕೊಂಡು ಒಂದು ಉತ್ತಮವಾದಂತಹ ಹುದ್ದೆಗೆ ಸೇರಿ. ಸಾಕಷ್ಟು ಜನ ಕೇಳ್ತೀರಾ, ನೋಟಿಫಿಕೇಷನ್ನೇ ಆಗಲ್ಲ, ಏನು ಮಾಡೋದು ಓದಿ ಎಲ್ಲ ಅಂತ. ನೋಟಿಫಿಕೇಷನ್ ಆಗುತ್ತೆ ಗೆಳೆಯ. ಓದೋ ಕೆಲಸ ನಿನ್ನದು. ನಿನ್ನ ಕೆಲಸನ ನೀನು 100% ಎಫರ್ಟ್ಸ್ ಹಾಕಿ, ನಾಟ್ 99%, 100% ಎಫರ್ಟ್ಸ್ ಹಾಕಿ ಮಾಡಿದ್ಯಾ ಅಂದರೆ ಖಂಡಿತ ನಿನಗೊಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಯಾವುದೇ ಕಾರಣಕ್ಕೂ ನೀವು ವಿಚಲಿತರಾಗಬಾರ್ದು. ಯಾವ್ಯಾವ ರೀತಿ ವಿಚಲಿತರಾಗ್ತೀರಾ ಅಂತ ನನಗೆ ಗೊತ್ತಿದೆ. ಇದರ ಬಗ್ಗೆ ತಲೆ ಕೆಡಿಸ್ಕೊತೀರಾ, ಮತ್ತು ಇದರ ಬಗ್ಗೆ ಇವೆರಡರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾ ಇದ್ದೀರಾ ನೀವು. ಅರ್ಥ ಆಯ್ತಾ? ಆಗುತ್ತೆ, ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸು ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಹೊಸದಲ್ಲ, ಹಾಗೇ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನಿಮ್ಮ ಮೇಲೆ ಭರವಸೆ ಇಡಿ, ಸಿಸ್ಟಮ್ ಮೇಲೆ ಭರವಸೆ ಇಡಿ. ಸೊ ಆಗುವ ಸಾಧ್ಯತೆ ಇದೆ, ತಲೆ ಕೆಡಿಸ್ಕೊಬೇಡಿ. ಮೋರ್ ದೆನ್ 90% ಆಗುವ ಸಾಧ್ಯತೆ ಇದೆ. ನೋಟಿಫಿಕೇಷನ್ ಎಷ್ಟು ಹೇಳಿ ಆಗುತ್ತೆ, ಇಷ್ಟು ಪರ್ಸೆಂಟ್ ಆಗೇ ಆಗುತ್ತೆ. ಆ ನೋಟಿಫಿಕೇಷನಲ್ಲಾದರೆ ನಾನು ಆ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿಬಿಟ್ಟು ಆ ಹುದ್ದೆಗಳಿಗೆ ಅದನ್ನು ಕ್ರ್ಯಾಕ್ ಮಾಡ್ತಕ್ಕಂತಹ ಸಾಮರ್ಥ್ಯ ನನ್ನಲ್ಲಿ ಇಷ್ಟು ಪರ್ಸೆಂಟ್ ಇದೆಯಾ? ಬೇಡ. ಯೂಸ್ ಇಲ್ಲ. ಇಷ್ಟು ಬೇಕೇ ಬೇಕು ಸೆಲೆಕ್ಷನ್ಗೆ. ಈ ರೀತಿ ನಾನು ಒಬ್ಬ ಪ್ಲೇಯರ್ ಆಗಿದ್ದೀನ, ಗೇಮ್ನ ಎಫೆಕ್ಟಿವ್ ಆಗಿ ಆಡ್ತಕ್ಕಂಥ ಪ್ಲೇಯರ್ ನಾನು ಆಗಿದ್ದೀನ, ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಗೆಳೆಯರೆ. ಇದು ನಮ್ಮ ಕೈಯಲ್ಲಿರುತ್ತೆ. ಸಬ್ಜೆಕ್ಟ್ಸ್ನ ಹರಿದು ಕುಡಿದ್ಬಿಡ್ಬೇಕು. ಏನಾದ್ರು ರಾತ್ರಿ 12 ಗಂಟೆಗೆ ಎದ್ದು ಎಫ್ಸಿ ಕೇಳಿದ್ರೂ ಹೇಳೋ ಥರ ಇರಬೇಕು ಎಲ್ಲಿ ಬೇಕಾದರೂ. ಆ ರೀತಿ ರೆಡಿ ಆಗೋಣ. ಕರೆಂಟ್ ಅಫೇರ್ಸ್ ಅಂತಂತ ಎಫೆಕ್ಟಿವ್ ಆಗಿ MCQ ಸೀರೀಸ್ನ ಮಿರಾಕಲ್ಸ್ ಆಲ್ರೆಡಿ ನೋಡಿರ್ತೀರ ನೀವು. ಲಾಸ್ಟ್ ಟೈಮು MCQ ಸೀರೀಸ್ನ ಮಿರಾಕಲ್ಸ್ ನೋಡಿರ್ತೀರಾ. ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಟ್ ಮಿರಾಕಲ್. ಸೊ ಮತ್ತೆ ಇನ್ನೊಂದು ಕರೆಂಟ್ ಅಫೇರ್ಸ್ ಮಾತಿಗೆ ಯಾವುದೋ ಒಂದು ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಎಕ್ಸಾಮಲ್ಲಿ ಬರಬೇಕು, ಟ್ರೆಂಡಿಗೆ ಫಾಲೋ ಆಗಬೇಕು. ಸೊ ಓದಿದ್ರೆ ಒಂದು ಪೇಜ್ ಓದಿದ್ರೆ ಒಂದು ಅರ್ಧ ಕ್ವಶನ್ ಆದರೂ ಮೈಂಡಲ್ಲಿ ಉಳ್ಕೊಂಡು ಅದನ್ನು ಅಪ್ಲೈ ಮಾಡಿ ಕ್ವಶನ್ಗೆ ಆನ್ಸರ್ ತೆಗೆಯೋ ಕೆಪಾಸಿಟಿ ಇರಬೇಕು. ಆ ರೀತಿ ಓದಬೇಕು, ಆಗಲೇ ಜಾಬ್ ಆಗ್ತಕ್ಕಂಥದ್ದು ಗೆಳೆಯರೇ. ಸೊ ಅರ್ಥ ಆಯ್ತಾ? ಸೊ ಹಾಗಾದರೆ ಇದೆಲ್ಲ ಆಗುತ್ತೆ. ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ನಮಗೆ ಸಪೋರ್ಟಿವ್ ಆಗಿ ನಿಲ್ಲಿ. ಸೊ ಆವಾಗ ನೋಡಿ ಸ್ಟಡೀಸ್ ಚಾನಲ್, ಈ ಚಾನಲಲ್ಲಿ ಎಜುಕೇಷ್ನಲ್ ವೀಡಿಯೋಸ್ ಯಾವ ರೀತಿ ಬರುತ್ತೆ ಅಂತ ಲೈವ್ ಬರುತ್ತೆ. MCQ ಸೀರೀಸ್ ಲೈವೇ ಮಾಡೋದು. ಸೊ ಮೆಂಟಲ್ ಅಬಿಲಿಟಿ ಮಾಡ್ತೀವಿ. ಮೆಂಟಲ್ ಅಬಿಲಿಟಿ ಆಲ್ರೆಡಿ ಹೋಗ್ಬಿಟ್ಟು ನೋಡಿ ಹೆಂಗೆ ಮಾಡಿರ್ತೀವಂತ. ಸಿಂಪಲ್ ಟ್ರಿಕ್ಸಲ್ಲಿ ಎಗ್ರಿಸ್ಬಿಟ್ಟಿರ್ತೀವಿ. ಸೊ ಅರ್ಥ ಆಯ್ತಾ? ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಪೇಪರ್ ಒನ್ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಆವಾಗ ನೀವೇ ಕಂಪೇರ್ ಮಾಡಿ ಹೇಗಿರುತ್ತಂತ. ಸೊ ಅರ್ಥ ಆಯ್ತಾ? ಸೊ ಎಂಥ ಹುಡುಗನೂ BA ಆಗಿರಲಿ, BSc ಆಗಿರಲಿ, BCom ಆಗಿರಲಿ, ಮಾಸ್ಟರ್ಸ್ ಆಗಿರಲಿ, ಸೊ ಒಂದು 4-5 ಕ್ಲಾಸಸ್ ಪೇಪರ್ ಒನ್ ಎಸ್ಸೆ ಬಗ್ಗೆ ನೋಡಿಬಿಟ್ರೆ ಕಣ್ಣು ಮುಚ್ಕೊಂಡು ಅವನೇ ಎಸ್ಸೆ ಬರೀಬೇಕು. ಯಾವ ರೀತಿ ಟಾಪಿಕ್ ಬಂದ್ರೂ, ಅದು ಹಳೆ ಟಾಪಿಕ್ ಆದರೂ ಬರಲಿ, ಟ್ರೆಡಿಷ್ನಲ್ ಟಾಪಿಕ್ ಆದರೂ ಬರಲಿ, ಕರೆಂಟ್ ಅಫೇರ್ಸ್ ಆದರೂ ಬರಲಿ, ಸೊ ಮತ್ತು ಅಪ್ಲೈಡ್ ಬೇಸಿಸ್ ಮೇಲೆ ಆದರೂ ಬರಲಿ, ಹೇಗೆ ಬರಲಿ ನೀವು ಸೊ ಆನ್ಸರ್ ಮಾಡ್ತಕ್ಕಂಥ ಕೆಪಾಸಿಟಿನ ಬಿಲ್ಡ್ ಮಾಡ್ತೀವಿ. ಜಸ್ಟ್ ಯು ನೀಡ್ ಟು ಟ್ರಸ್ಟ್, ನಂಬೇಕಷ್ಟೇ ನೀವು. ಅರ್ಥ ಆಯ್ತಾ? ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಸೆಷನ್ನಿಂದ. ಸೊ ಹಾಗಾದರೆ ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೊಂದು 4-5 ಸೀರೀಸ್ಗಳು ಆಗ್ತಾವೇನೋ, ಇವು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಈ ಸ್ಯಾಲ್ರಿಗಳಿಗೆ ಸ್ಟಾರ್ಟ್ ಮಾಡಿದ್ದೀವಿ, ಮುಗಿಸೋಣ. ಆನಂತರ ನಾವು ಸೊ ಅಪ್ಕಮಿಂಗ್ ಡೇಸ್ನಲ್ಲಿ
ಈ ಸ್ಟಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೆಷನ್ಸ್ನ ಪಾಸಿಟಿವ್ ಆಗಿರೋದನ್ನು ಮಾತ್ರ ಮರಿಬೇಡಿ. ಪಾಸಿಟಿವ್ ಆಗಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಪಾಸಿಟಿವ್ ಆಗಿದ್ರೇ ಜಾಬ್ ಆಗುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಜಾಬ್ ಕಾರ್ಡ್ಸ್. ನಮ್ಮ ಜಾಬ್ ಕಾರ್ಡ್ಸ್ ಚಾನಲ್ ಇದೆಯಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಗಳೇ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲೂ ಅಪ್ಕಮಿಂಗ್ ಡೇಸ್ನಲ್ಲಿ ಯಾವ ರೀತಿ ಕಂಟೆಂಟ್ ಬರುತ್ತೆ ಅಂತ ನೀವೇ ವಾಚ್ ಮಾಡ್ತೀರಾ. ಇದನ್ನು ರೀಚ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನೋಡಿ, ಗೌರ್ಮೆಂಟ್ ಸೆಕ್ಟರಲ್ಲ, ಪ್ರೈವೇಟ್ ಸೆಕ್ಟರಲ್ಲೂ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಹುದ್ದೆಗಳು ಸಿಗಬೇಕು. ನಮ್ಮ ಉದ್ದೇಶ ನಿಮ್ಮ ಲೈಫ್ ಸೆಟ್ಲ್ ಆಗಬೇಕು, ಫೈನಾನ್ಷಿಯಲಿ ಫ್ರೀಡಮ್ ಸಿಗ್ಬೇಕು. ನಿಮ್ಮೆಲ್ರಿಗೂ ಲೈಫಲ್ಲಿ ಅನ್ಕೊಂಡಿದ್ದು ಮಾಡಬೇಕು, ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಗೆಳೆಯರೆ, ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.